ಗುಡ್ ಈವ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಟು ಕಲ್ಯಾಣಿ ಟ್ಯುಟೋರಿಯಲ್. ನಾವು ಇವತ್ತು ವಯಸ್ಸಿನ 6ನೇ ಭಾಗದ ಲೆಕ್ಕಗಳನ್ನು ನೋಡ್ತಾ ಇದ್ದೇವೆ. ಇವು ಎರಡು ಲೆಕ್ಕಗಳು ನಾವು ಹಿಂದಿನ ವಿಡಿಯೋದಲ್ಲಿ ಮಾಡಿರ್ತಕ್ಕಂಥ ಲೆಕ್ಕದ ಥರನೇ ಇರುತ್ತೆ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಆಗಿರ್ತದೆ. ಸೊ ಪ್ರಶ್ನೆಗಳನ್ನು ನೋಡಿ. ಇವಾಗ ಕ್ವಶನ್ ನೋಡಿ, ಎಯ ಈಗಿನ ವಯಸ್ಸು ಬಿ ಯ ವಯಸ್ಸಿನ 6ರಷ್ಟಿದೆ ಅಂತ ಕೇಳಿದಾನೆ. ನಾವು ಹಿಂದಿನ ಕ್ವಶನ್ ನೋಡಿದ್ವಲ್ಲ, ಡೈರೆಕ್ಟ್ ರೇಷಿಯೋಸ್ ಕೊಟ್ಟಿರಲ್ಲ, ಅಂದರೆ ಅನುಪಾತ ಡೈರೆಕ್ಟ್ ಕೊಟ್ಟಿರಲ್ಲ. ಸೊ ನಾವೇನು ಕೊಟ್ಟಿರ್ತಾನೆ, ಸೆಂಟೆನ್ಸಲ್ಲೇ ಕೊಟ್ಟಿರ್ತಾನೆ, ನಾವು ಅದನ್ನು ತಿಳ್ಕೊಬೇಕು. ಇವಾಗ ನೋಡಿ, ಎ ಈಗಿನ ವಯಸ್ಸು ಬಿಗಿನ ವಯಸ್ಸಿನ 6ರಷ್ಟಿದೆ ಅಂತ ಕಟ್ಟಿದ್ದಾನೆ. ಅಂದರೆ ಇವಾಗ ನಾವು A:B ಅಂತ ಬರ್ಕೊಂಡು ಅನ್ಕೋ. A:B ಅಂತ ಬರ್ಕೊಂಡಾಗ ಈಗಿನ ವಯಸ್ಸು ಬಿ 6ರಷ್ಟಿದೆ ಅಂತಂದರೆ ನಮ್ಗೆ ಏನು ಬರ್ತದೆ, A 6 ಪಾರ್ಟ್ ಬರ್ತದೆ, ಬಿದೇನು ಬರ್ತದೆ 1 ಪಾರ್ಟ್ ಬರ್ತದೆ. ಹೌದಾ, ಬಿಗಿಂತ 6ರಷ್ಟಿದೆ. ನೆಕ್ಸ್ಟ್ ಏನು ಕೇಳಿದ್ದಾನೆ, 4 ವರ್ಷಗಳ ನಂತರ, ಅಂದರೆ ಇದು ಪ್ರೆಸೆಂಟೇಜಿಂದ ಇದು ಪ್ರೆಸೆಂಟೇಜ್ ಇದು. ಓಕೆ, ನೆಕ್ಸ್ಟ್ 4 ವರ್ಷಗಳ ನಂತರ ಎಯ ವಯಸ್ಸು ಬಿ ಯ ವಯಸ್ಸಿನ 5ರಷ್ಟಾಗ್ತದೆ ಅಂತ ಕೇಳಿದ್ದಾನೆ. ಇವಾಗ ನೋಡಿ, 4 ವರ್ಷಗಳ ನಂತರ ಎ ವಯಸ್ಸು ಬಿ 5ರಷ್ಟಾಗ್ತದೆ ಅಂದರೆ ಹಾಗೆ 5:1 ಬಂತು. ಹೌದಾ, ಅವಾಗ ಇಲ್ಲೇನು ಕೇಳಿದ್ದಾನೆ, ಹಾಗಾದರೆ ಎ ಮತ್ತು ಬಿ ಯ ವಯಸ್ಸಿನ ವ್ಯತ್ಯಾಸ ಏನು ಅಂತ ಕೇಳಿದ್ದಾನೆ. ಹೌದಾ, ಎ ಮತ್ತು ಬಿನ ವಯಸ್ಸಿನ ವ್ಯತ್ಯಾಸ ಆಗಿದೆ. ಇವಾಗ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಎಷ್ಟು ಪಾರ್ಟ್ ಇನ್ಕ್ರೀಸ್ ಆಗಿದೆ, 1 ಪಾರ್ಟ್ ಇನ್ಕ್ರೀಸ್ ಆಗಿದೆ. ಇಲ್ಲಿ ಎಷ್ಟು ಪಾರ್ಟ್ ಇನ್ಕ್ರೀಸ್ ಆಗಿದೆ, 0 ಪಾರ್ಟ್ ಇನ್ಕ್ರೀಸ್ ಆಗಿದೆ. ಅವಾಗೇನು ಇಲ್ಲಿ ಬೇರೆ ಪಾರ್ಟ್ ಇನ್ಕ್ರೀಸ್ ಆದಾಗ ನಾವೇನು ಹೇಳಿದ್ವಿ, ಡೈರೆಕ್ಟಾಗಿ ತೊಗೊಳಕ್ಕೆ ಬರೋದಿಲ್ಲ. ಅವಾಗ ನಾವೇನು ಮಾಡಬೇಕು, ಹೇಳಿದ್ನ ಲಾಸ್ಟ್ ಕ್ವಶನಲ್ಲಿ ಮಾಡಿದ್ವಲ್ಲ ಅದೈತೆ. ಇವೆರಡು ಡಿಫ್ರೆನ್ಸ್ ಎಷ್ಟಿದೆ, ನಮಗೆ 5 ಪಾರ್ಟ್ ಇದೆಯಾ, ಇವೆರಡು ಡಿಫ್ರೆನ್ಸ್ ಎಷ್ಟಿದೆ, 4 ಇದೆಯಾ. ಅವಾಗ ಏನು ಮಾಡಬೇಕು, ಇದನ್ನು ಹೋಲಿಂದ ಇಲ್ಲಿ ಇಂಟು ಮಾಡಬೇಕಂದ್ರೆ ಇಂಟು 4 ಮಾಡಬೇಕು. ಈ ಪಾರ್ಟ್ 5 ಪಾರ್ಟ್ ಇಲ್ಲಿ ಮೇಲೆ ಡಿಫ್ರೆನ್ಸ್ ಎಷ್ಟಿದೆ ಅಲ್ಲ, ಅದನ್ನು ಇಲ್ಲಿಂದ ಇಂಟು ಮಾಡಬೇಕಂದ್ರೆ 5 ಪಾರ್ಟ್ ಇಂಟು ಮಾಡಿದ್ರೆ ಅವಾಗ ನಮ್ಗೆ ಏನು ಬರ್ತದೆ, ಹೊಸ ರೇಷಿಯೋಗಳು ಬರ್ತದೆ. ಅಂದರೆ 4 24 ಈಷ್ಟು 4 4. ಓಕೆ, ಇಲ್ಲಿ 5 25 ಈಷ್ಟು 5 5. ಅವಾಗ ಏನು ಮಾಡಬೇಕು, ಹೊಸ ರೇಷಿಯೋಸ್ ಹೊಸ ರೇಷಿಯೋ ಬಂದಾಗ ನಾವು ಹಳೆ ರೇಷಿಯೋನ ಮರ್ತು ಬಿಡಬೇಕು, ನಾವು ಯೂಸ್ ಮಾಡಲ್ಲ ಅದನ್ನು. ಯಾಕಂದರೆ ಹೊಸ ರೇಷಿಯೋ ನಮಗೆ ನೋಡಿ, ಇಲ್ಲಿ 1 ಪಾರ್ಟ್ ಇನ್ಕ್ರೀಸ್ ಆಗ್ತಿದೆ, ಇಲ್ಲಿ ಎಷ್ಟು ಪಾರ್ಟ್ ಇನ್ಕ್ರೀಸ್ ಆಗ್ತಿದೆ, 1 ಪಾರ್ಟ್ ಇನ್ಕ್ರೀಸ್ ಆಗ್ತದೆ. ಎರಡೂ ಈಕ್ವಲ್ ಆಗಬೇಕು ನಮಗೆ, ಪಾರ್ಟ್ ಇನ್ಕ್ರೀಸು ಅಥವಾ ಡಿಕ್ರೀಸು. ಅವಾಗ ಮಾತ್ರ ಇಲ್ಲಿರ್ತಕ್ಕಂಥ ವ್ಯಾಲ್ಯೂಗೆ ನಾವು ಡೈರೆಕ್ಟಾಗಿ ಇದು ಮಾಡ್ಬೋದು. ಅಂದರೆ ಪ್ರೆಸೆಂಟ್ ವಯಸ್ಸಿಗೆ 4 ವರ್ಷದ ನಂತರ ವಯಸ್ಸಿಗೆ ಅಂದರೆ 4 ವರ್ಷ ಡಿಫ್ರೆನ್ಸ್ ಇದೆ. ಇಲ್ಲೆಷ್ಟು ಡಿಫ್ರೆನ್ಸ್ ಇದೆ, ಪಾರ್ಟ್ಸಲ್ಲಿ 1 ಪಾರ್ಟ್ ಡಿಫ್ರೆನ್ಸ್ ಇದೆ. ಹೌದಾ, ಅಂದರೆ ನಮಗೇನಂತ ಬರ್ಕೋಬೋದು, 1 ಪಾರ್ಟ್ ಈಕ್ವಲ್ ಟು 4 ಇಯರ್ ಅಂತ ಬರ್ಕೋಬೋದಾ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಈ ಪಾರ್ಟ್ಸಲ್ಲಿ ಇದು ಹೊಸ ರೇಷಿಯೋಸ್ ಇದಾ, ಹೊಸ ರೇಷಿಯೋಸಲ್ಲಿ ನೋಡಿ, ಇಲ್ಲಿ 1 ಪಾರ್ಟ್ ಇನ್ಕ್ರೀಸ್ ಆಗಿದೆ, ಇಲ್ಲಿ 4 ವರ್ಷ ಇನ್ಕ್ರೀಸ್ ಆಗಿದೆ. ಅಂದರೆ ಆ್ಯಕ್ಚುಲಾಗಿ 4 ವರ್ಷ ಇನ್ಕ್ರೀಸ್ ಆಗಿದೆ, ಪಾರ್ಟ್ಸಲ್ಲಿ 1 ಪಾರ್ಟ್ ಇನ್ಕ್ರೀಸ್ ಆಗಿದೆ. ಅಂದರೆ 1 ಪಾರ್ಟ್ ಈಕ್ವಲ್ ಟು 4 ವರ್ಷ ಬರೀಬೋದಾ. ಇವಾಗ ನೋಡಿ, ಎ ವಯಸ್ಸಿನ ವಯಸ್ಸು ಎಷ್ಟಿದೆ, ಈಗಿನ ವಯಸ್ಸು 24 ಪಾರ್ಟ್ ಇದೆಯಾ. ಅಂದರೆ ನಾವು ಎ ವಯಸ್ಸು ಕಂಡುಹಿಡ್ಬೋದು. ಏದು ಏಜ್ ಅಂತ ಬರಿತೀನಿ ಅನ್ಕೋ. ಓಕೆ, ಏಜ್ ಏನಂತ ಬರಿತೀನಿ, ನಮಗೆ 24 ಪಾರ್ಟ್ ಇದೆ. 1 ಪಾರ್ಟ್ ಈಕ್ವಲ್ ಟು 4 ಇಯರ್ ಅಂತ ಗೊತ್ತು. ಅಂದರೆ 24 ಪಾರ್ಟಿಗೆ ಎಷ್ಟು ಅಂತ ಕಂಡುಹಿಡಿಬೋದಾ. ಅಂದರೆ 1 ಪಾರ್ಟ್ ಈಕ್ವಲ್ ಟು 4 ಇಯರ್ಸು, 24 ಪಾರ್ಟ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ರೆ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೇವೆ. ಅಂದರೆ 24 × 4 / 1 ಅಂದರೆ 24 4 96 ವರ್ಷ ಏನು ಬಂತು, ಎಯ ಪ್ರೆಸೆಂಟ್ ಇಯರ್ ಬಂತು. ಅಂದರೆ ಎಯ ಪ್ರೆಸೆಂಟ್ ವಯಸ್ಸು. ಇವಾಗ ಬಿದು ಪ್ರೆಸೆಂಟ್ ವಯಸ್ಸು ಎಷ್ಟಿದೆ, 4 ಪಾರ್ಟ್ ಇದೆಯಾ. ಅಂದರೆ ಇವಾಗ ಬಿದು ಏಜ್ ಕಂಡುಹಿಡಿಯೋಣ. ಓಕೆ, ಬಿದು ಏಜ್ ಎಷ್ಟಿದೆ, 4 ಪಾರ್ಟ್ ಇದೆ. ಹೌದಾ, ಇವಾಗ ಬಿದು 4 ಪಾರ್ಟ್ ಇದೆ. ನಮ್ಗೆ ಇಲ್ಲಾಗಲೇ ಗೊತ್ತಿದೆ ಮೇನು, 1 ಪಾರ್ಟ್ ಈಕ್ವಲ್ ಟು 4 ಇಯರ್. ಅಂದರೆ 1 ಪಾರ್ಟ್ ಈಕ್ವಲ್ ಟು 4 ಇಯರು, ಇಲ್ಲಿ 4 ಪಾರ್ಟ್ ಅಂದರೆ ಎಷ್ಟು ಅಂತ. ಓಕೆ, ಅವಾಗ ನಮಗೇನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೇವೆ. ಅಂದರೆ 4 × 4 / 1 ಅಂದರೆ 16 ವರ್ಷ. ಏನು ಇದು ಏದು ವಯಸ್ಸು ಬಂತು, ಬಿದು ವಯಸ್ಸು ಬಂತು. ನಮ್ಮ ಕ್ವಶನಲ್ಲಿ ಏನು ಕೇಳಿದ್ದಾನೆ, ಎ ಮತ್ತು ಬಿ ಯ ವಯಸ್ಸಿನ ವ್ಯತ್ಯಾಸ ಅಂತ ಕೇಳಿದ್ದಾನೆ. ಅವಾಗ ಏನು ಮಾಡಬೇಕು, ಎ ಮೈನಸ್ ಬಿ ಮಾಡಬೇಕು. ಯಾಕಂದ್ರೆ ಯಾವಾಗ ನೀವು ಅಬ್ಸರ್ವ್ ಮಾಡಿ, ಎ ವಯಸ್ಸಿನ ಮತ್ತು ಬಿ ವಯಸ್ಸಿನ ಅಂತರ ಎಷ್ಟೇ ವರ್ಷಗಳಾದ್ರೂ, ಎಷ್ಟೇ ವರ್ಷಗಳ ಹಿಂದೆಯೂ ಏನಿರ್ತದೆ, ಸೇಮ್ ಇರ್ತದೆ. ಅಂದರೆ ನಮಗೇನು ಬರ್ತದೆ, ಎ ಮೈನಸ್ ಬಿ ಇದು ವಯಸ್ಸು ಏನಿದೆ 96 - 16 ಅಂದರೆ 80 ವರ್ಷ ಡಿಫ್ರೆನ್ಸ್.
ಅಂದರೆ ಆಪ್ಷನ್ ಯಾವುದು? ಆಪ್ಷನ್ 1. ಓಕೆ, ಇವಾಗ ಇಷ್ಟು ದೊಡ್ಡದು ಮಾಡಿದ್ವಿ, ಮಾಡ್ಬೋದು. ಇದೇನು ನಾವು ಹೇಳ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಂತ ಅಷ್ಟೇ. ನೀವು ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ 30 ಸೆಕೆಂಡ್ಸ್ ತೊಗೊತೀರಿ ಅದನ್ನು, ಹೌದಾ? ಇದಕ್ಕಿಂತ ಫಾಸ್ಟಾಗಿ ಮಾಡೋದು ಹೆಂಗೆ? ಆಪ್ಷನ್ ವೆರಿಫಿಕೇಷನ್ ಮೇನ್ ದಾಳ ನಮ್ದಲ್ಲಿರುತ್ತೆ. ಇವಾಗ ಆಪ್ಷನ್ ವೆರಿಫಿಕೇಷನ್ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ನೋಡಿ, ಆಪ್ಷನಲ್ಲಿ ಮೊದಲಿಗೆ ನಮ್ಗೆ ಈಗಿನ ವಯಸ್ಸು ಅಥವಾ ಹಿಂದಿನ ವಯಸ್ಸೆಲ್ಲ ಕೊಡ್ತಾಯಿದ್ರು. ಇದೇನು ಆಪ್ಷನಲ್ಲಿ ಏನು ಕೊಟ್ಟಿದ್ದಾನೆ? ಏಜ್ಗಳ ವ್ಯತ್ಯಾಸ ಕೊಟ್ಟಿದ್ದಾನೆ, ಹೌದಾ? ಏಜ್ಗಳ ವ್ಯತ್ಯಾಸ ಕೊಟ್ಟಿದ್ದಾನೆ. ಇವಾಗ ಏಜ್ಗಳ ವ್ಯತ್ಯಾಸ ಕೊಟ್ಟಾಗ ನಾವು ಬರ್ಕೊಂಡಿದ್ವಲ್ಲ ಆವಾಗಲೇ A:B ಅಂತ, ಅದನ್ನು ಬರ್ಕೋಬೇಕು. ಇವಾಗ ಪ್ರೆಸೆಂಟ್ ವಯಸ್ಸಿಂದ ಎಷ್ಟಾದ ನಮಗೆ? 6:1 ಇದೆ, ಹೌದಾ? +4 ಇಯರ್ಸ್ ಆದಮೇಲೆ ಎಷ್ಟಿದೆ ನಮಗೆ? ಇದು 5:1 ಇತ್ತು, ಅವೆಲ್ಲ ಬರ್ಕೊಂಡಿದ್ವಲ್ಲ, ಅದೇ ಥರ. ಇವಾಗ ಇಲ್ಲಿ ನೋಡಿ, ಇವರಿಬ್ಬರು ವಯಸ್ಸಿನ ಅಂತರಗಳು ಕೊಟ್ಟಿದ್ದಾರೆ ಇದು, ಹೌದಾ? ಅಂದರೆ ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಇಬ್ಬರದು. ಇಲ್ಲಿ ನೋಡಿ, ಪಾರ್ಟ್ಸಲ್ಲಿ ಡಿಫ್ರೆನ್ಸ್ ನೋಡ್ಬೇಕು. ಇವಾಗ ಇದು ಈಗಿನ ವಯಸ್ಸಿನ ವ್ಯತ್ಯಾಸ, ಅಂದರೆ ಯಾವಾಗಿದ್ರೂ ವ್ಯತ್ಯಾಸ ಅದೇ ಇರ್ತದೆ. ಇಲ್ಲಿ ನೋಡಿ, ಈಗಿನ ವ್ಯತ್ಯಾಸ ಇದೆ ಅಲ್ಲ, 6:1 ಇದೆ. ಅಂದರೆ ಇವಾಗ ಸಪೋಸ್ ನಮ್ಗೆ ಇವೆರಡರದ್ದು ವ್ಯತ್ಯಾಸ ಏನು ಬರ್ತದೆ? 6 - 1 ಏನು ಬರುತ್ತೆ? 5 ಪಾರ್ಟ್ಸ್ ಬರುತ್ತೆ, ಹೌದಾ? ಪಾರ್ಟ್ಸಲ್ಲಿ ನೋಡಿದ್ರೆ ಏಜಿನ ಡಿಫ್ರೆನ್ಸ್ ಎಷ್ಟು ಬಂತು? 5 ಪಾರ್ಟ್ಸ್ ಬಂತು. ಆ್ಯಕ್ಚುಯಲ್ ಇಯರ್ಸ್ ಎಷ್ಟು ಅದಾವ? ಇದ್ರ ಅದಾವ. ಅಂದರೆ ಏನಾಗುತ್ತೆ ಅಂದರೆ, ನಾವು ಒಂದು ಅಬ್ಸರ್ವ್ ಮಾಡಿದ್ರೆ, ನಾವು ಏಜ್ಗಳು ಗೊತ್ತಿದ್ದಾಗ, ಪಾರ್ಟ್ಸ್ ಗೊತ್ತಿದ್ದಾಗ ನಾವು ಡೈರೆಕ್ಟ್ ಡಿವೈಡ್ ಮಾಡ್ತಾಯಿದ್ವಿ, ಹೌದಾ? ಭಾಗಾಕಾರ ಮಾಡ್ತಾಯಿದ್ವಿ. ಕಂಪ್ಲೀಟಾಗಿ ಭಾಗಾಕಾರ ಆಗ್ತದಿಲ್ಲ ಅಂತ ನೋಡ್ತಾ ಇದ್ವಿ. ಇಲ್ಲಿ ಡಿಫ್ರೆನ್ಸು 5 ಪಾರ್ಟ್ಸ್ ಇದೆ, ಏಜಿನ ಡಿಫ್ರೆನ್ಸ್ಗಳಿದೆ. ಇದರಲ್ಲಿ 5ರಿಂದ ಭಾಗಾಕಾರ ಯಾವುದ್ಯಾವ್ದು ಪ್ರಾಪರಾಗಿ ಆಗ್ತದೆ ಅಂತ ನೋಡೋಣ. ಅಂದರೆ 80 5ರಿಂದ ಭಾಗಾಕಾರ ಆಗ್ತದಾ? ಆಗ್ತದೆ. 81 ಆಗೋದಿಲ್ಲ. 79 ಆಗ್ತದಾ? ಆಗೋದಿಲ್ಲ. 30 ಆಗ್ತದೆ. ಇವಾಗ ನೋಡಿ, 2 ಆಪ್ಷನ್ ಉಳಿತು ನಮಗೆ. ಏನು? 81, 31 ಉಳಿತು, ಹೌದಾ? ನಮ್ಗೆ ಇಷ್ಟೊಂದೆಲ್ಲ ಬರ್ಕೊಳ್ಳೋದು ಅವಶ್ಯಕತೆ ಇರ್ತಿರ್ಲಿಲ್ಲ. ಬಟ್ ನಿಮ್ಗೆ ಡೈರೆಕ್ಟಾಗಿ ಕ್ವಶನ್ ನೋಡಿದ್ರೆ ತಕ್ಷಣ ಗೊತ್ತಾಗ್ಬಿಡುತ್ತೆ ಆನ್ಸರ್ ಇದೆ. 80 5 6 - 1 5 5ರಿಂದ 80 ಹೋಗಲ್ಲವಲ್ಲ ಅಂತ. ಬಟ್ ಫಾಸ್ಟಾಗಿ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 4 ಸೆಕೆಂಡ್ಸಲ್ಲಿ ಮಾಡ್ತೀರಿ ಫಸ್ಟ್ ಸ್ಟೆಪ್ ತನ. ನೆಕ್ಸ್ಟ್ ನೋಡಿ, 2 ಆಪ್ಷನ್ ಉಳಿತಾ, 80 ಮತ್ತು 30 ಉಳಿತು, ಹೌದಾ? ಇವಾಗ ಒಂದು ಅಬ್ಸರ್ವ್ ಮಾಡೋಂದರೆ, ಇವಾಗ ಉಳಿದಿದ್ದ ಕ್ವಶನಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ಅದೇನಿದೆ? 4 ವರ್ಷಗಳ ನಂತರ ಅವರಿಬ್ಬರ ಅನುಪಾತ ಎಷ್ಟು ಬರ್ತಾ ಇದೆ ನಮಗೆ? 5:1 ಬರ್ತಾ ಇದೆಯಾ? ಇಲ್ಲಿ ಪಾರ್ಟ್ಸಲ್ಲಿ, ಅಂದರೆ ಆ್ಯಕ್ಚುಲಾಗಿ ಒರಿಜಿನಲ್ ಏಜ್ ಡಿಫ್ರೆನ್ಸ್ ಎಷ್ಟೇ ವರ್ಷ ಆದರೂ ನಮಗೆ ಒರಿಜಿನಲ್ ಏಜ್ ಡಿಫ್ರೆನ್ಸ್ ಸೇಮ್ ಇರ್ತದೆ. ಅಂದರೆ 80 ಮತ್ತು 30 ಬರೋ ಚಾನ್ಸಸ್ ಇದೆ. ಇವಾಗ 80 ಮತ್ತು 30ರಲ್ಲಿ ಯಾವುದು ಎಲಿಮಿನೇಟ್ ಆಗ್ತದೆ ಅಂತ ನೋಡಬೇಕಂದ್ರೆ, ಇವೆರಡರಲ್ಲಿ ಡಿಫ್ರೆನ್ಸ್ ನೋಡೋಣ. ಇವೆರಡು ಡಿಫ್ರೆನ್ಸ್ ಎಷ್ಟಿದೆ ನಮಗೆ? 4 ಬರ್ತದಾ, ಹೌದಾ? ಅಂದರೆ ಈ 4 ವರ್ಷಗಳ ನಂತರ ಇವರಿಬ್ಬರದ ಏಜ್ ಪಾರ್ಟ್ಸಲ್ಲಿ ಎಷ್ಟಿದೆ? 4 ಪಾರ್ಟ್ ಬರುತ್ತೆ. ಇವಾಗ ಏನಂದರೆ, ಏಜ್ ಡಿಫ್ರೆನ್ಸ್ 4 ವರ್ಷ ಆದಮೇಲೂ ಏಜ್ ಡಿಫ್ರೆನ್ಸ್ ಇಬ್ಬರ ಮಿಡ್ಲ್ ಸೇಮ್ ಇರ್ತದ. ಅಂದರೆ 4 ಪಾರ್ಟೂ 80 ಅಂದರೆ ಆಪ್ಷನ್ ಇರ್ತಕ್ಕಂಥ ಡಿಫ್ರೆನ್ಸ್ನ ನಾವು ನೀಟಾಗಿ ಡಿವೈಡ್ ಮಾಡಬೇಕು. ಅಂದರೆ 4ರಿಂದ ಯಾವುದು ಡಿವೈಡ್ ಆಗ್ತದೆ? 80 4ರಿಂದ ಪ್ರಾಪರಾಗಿ ಡಿವೈಡ್ ಆಗ್ತದೆ? 4 20 ಡಿವೈಡ್ ಆಗ್ತದೆ. ಬಟ್ 30 4ರಿಂದ ಡಿವೈಡ್ ಆಗುತ್ತಾ? ಆಗಲ್ಲ. ಈಗ 7 4 28 2 ಉಳಿತು, ಅಂದರೆ ಆಗಲ್ಲ. ಅಂದರೆ ಆಪ್ಷನ್ 30 ಬರಲ್ಲ. ಅಂದರೆ ಆಪ್ಷನ್ ಎ 80 ಕರೆಕ್ಟ್ ಆನ್ಸರ್. ನೋಡಿ, ಪಟ್ಟನಾಯಿತು, ನಮ್ಗೆ ಏನು ಮಾಡಲಿಲ್ಲ. ಇವೆರಡು ಡಿಫ್ರೆನ್ಸ್ ಏನಿದೆ, 5ರಿಂದ ಡಿವೈಡ್ ಮಾಡಿ ನೋಡಿದ್ವಿ, ಬರಲಿಲ್ಲ. ಅವಾಗ 2 ಆಪ್ಷನ್ ಆಗಿರುತ್ತೆ, ಇನ್ನೂ 2 ಆಪ್ಷನ್ ಉಳಿತು. 5 - 1 4ರಿಂದ ಡಿವೈಡ್ ಮಾಡಿ ನೋಡಿದ್ವಿ, ಇನ್ನೊಂದು ಆಪ್ಷನ್ ಆಗಿರುತ್ತೆ. ಆಪ್ಷನ್ ಬಂದ್ಬಿಡ್ತು. ಏನು ಲೆಕ್ಕಗಳು ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಹಿಂದಿನ ಕ್ವಶನ್ ಅವ್ರು ಒಂಥರ ನೋಡಿದ್ವಿ, ಏನು ರೇಷಿಯೋಸ್ ಬಂದಿತ್ತು. ಅವಾಗ ನಮಗೇನು ಡೈರೆಕ್ಟ್ ಆಪ್ಷನ್ ವೆರಿಫಿಕೇಷನ್ ಸಾಧ್ಯ ಇರಲಿಲ್ಲ. ಅವಾಗೇನು ಪಾರ್ಟ್ಸ್ ವರ್ಕ್ ಮಾಡಬೇಕು. ಅಂದರೆ ಪಾರ್ಟ್ಸ್ಗಳ ಬಗ್ಗೆ ನಮಗೆ ಗೊತ್ತಿರಬೇಕು, ತಿಳುವಳಿಕೆ ಇರಬೇಕು. ಇವನ್ ಇಲ್ಲೂ ನೋಡಿದ್ರೆ ಪಾರ್ಟ್ಸ್ಗಳ ಬಗ್ಗೆ ತಿಳುವಳಿಕೆ ಇಲ್ಲದೇ ಆಪ್ಷನ್ ವೆರಿಫಿಕೇಷನ್ ಫಾಸ್ಟಾಗಿ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಡಿಫ್ರೆನ್ಸ್ ಕೊಟ್ಟಿದ್ದಾರೆ, ನಮಗೆ ಡೈರೆಕ್ಟ್ ಏಜ್ಗಳು ಕೊಟ್ಟಿಲ್ಲ, ಹೌದಾ? ಸೊ ಮುಂದಿನ ಲೆಕ್ಕ ಒಂದು ನೋಡೋಣ. ಅದು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಅದು ಸ್ವಲ್ಪ ಸಣ್ಣದಿದೆ, ಬಟ್ ಬಹಳ ಈಸಿ ಇದೆ, ಬಟ್ ಚೆನ್ನಾಗಿದೆ ಕ್ವಶನ್. ಅದನ್ನು ನೋಡೋಣ. 8 ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ 4ರಷ್ಟಿದೆ ಅಂತ ಹೇಳಿದ್ದಾನೆ, ಹೌದಾ? ಇವಾಗ ಅದಾದಮೇಲೆ ಇನ್ನೊಂದೇನು ಹೇಳಿದೆ, 8 ವರ್ಷದ ನಂತರ ತಂದೆಯ ವಯಸ್ಸು ಮಗನ ವಯಸ್ಸಿನ 2ರಷ್ಟಿರುತ್ತಾನೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ತಂದೆಯ ಈಗಿನ ವಯಸ್ಸೆಷ್ಟು ಅಂತ ಕೇಳಿದ್ದಾನೆ. ನಾವು ಕ್ವಶನ್ ಇಲ್ಲಿವರೆಗೆ ಏನು ನೋಡೋದು ಅಂದರೆ, 4 ವರ್ಷ ಅಥವಾ ಎಷ್ಟೋ ವರ್ಷಗಳ ಹಿಂದಿಂದು ಕೊಟ್ಟು ಈಗಿನ ವಯಸ್ಸು ಕಂಡುಹಿಡಿಯೋದು ಕೇಳಿದ್ದೀನಿ. ಇನ್ನೊಂದು ಮುಂದಿನ ವರ್ಷ ಅಂದರೆ ಈಗಿನ ವಯಸ್ಸಿನ ಅನುಪಾತನೂ ಕೊಟ್ಟಿರ್ತಿದ್ರು. ಆದರೆ ಇವಾಗ ನಂತರದ ವಯಸ್ಸಿನ ಅನುಪಾತವಾಯಿತು, ಈಗಿನ ವಯಸ್ಸಿನ ಮೊತ್ತ, ಆ ಥರದ್ದೆಲ್ಲ ಕೊಟ್ಟಿರೋದು ನೋಡಿದ್ವಿ. ಇಲ್ಲಿ ನೋಡಿ, 8 ವರ್ಷಗಳ ಹಿಂದೆನೂ ಇದೆ, 8 ವರ್ಷಗಳ ನಂತರನೂ ಇದೆ. ಓಕೆ, ಮತ್ತು ಆಪ್ಷನಲ್ಲಿ ಏನು ಕೇಳಿದ್ದಾನೆ? ಈಗಿಂದು ಕೇಳಿದ್ದಾನೆ. ಇದು ಸ್ವಲ್ಪ ಟ್ರಿಕಿ ಅನ್ಸುತ್ತೆ, ಬಟ್ ಆ್ಯಕ್ಚುಲಾಗಿ ಸಿಂಪಲ್ ಇದೆ, ಭಾಳ ಸಿಂಪಲ್ ಇದೆ. ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲು ಮೇನ್ ಬರ್ಕೊಳ್ಳೋದೊಂದು ಇದು ಗೊತ್ತಿರಬೇಕು ನಮಗೇನು. 8 ವರ್ಷಗಳ ಹಿಂದೆ ಅಂದರೆ -8 ವರ್ಷ,
-8 ವರ್ಷಗಳಿಂದ ತಂದೆ ಅಂದರೆ ಫಾದರ್ ಇಷ್ಟು ಸನ್ ಅಂತ ಬರ್ಕೊತೀವಿ ನಾವು. ಸನ್ ಅಂದರೆ ಮಗ ಅಂತ. ಫಾದರ್ ಇಷ್ಟು ಸನ್ ಎಷ್ಟಿದೆ ನಮಗೆ 4:1. ಅಂದರೆ ತಂದೆ ವಯಸ್ಸು ಮಗನ ವಯಸ್ಸಿನ 4ರಷ್ಟಿದೆ, ಮಗನ ವಯಸ್ಸು 1 ಅಂದರೆ ತಂದೆ 4 ವರ್ಷ ಇರುತ್ತೆ, ಅಂದರೆ 4:1. ಇವಾಗ ನೋಡಿ ಪ್ಲಸ್ 8 ವರ್ಷಗಳ ನಂತರ ಅವರಿಬ್ಬರದ್ದು ಏಜ್ ಎಷ್ಟಿದೆ, ರೇಷೋ ಎಷ್ಟಿದೆ 2:1 ಅಂತ ಕೊಟ್ಟಿದ್ದೇನೆ. ಅಂದರೆ ನಮ್ಮ ಮಿಡ್ಲ್ ಪಾರ್ಟಲ್ಲಿ ಒಂದಿದೆ ಏನು ಪ್ರೆಸೆಂಟ್ ಅಂತ. ಇಲ್ಲಿಂದ ಇಲ್ಲಿಗೆ 8 ವರ್ಷ, ಇಲ್ಲಿಂದ ಇಲ್ಲಿಗೆ 8 ವರ್ಷ, ಹೌದಾ. ಇವಾಗ ನೋಡಿ 2:1 ಕೊಟ್ಟಿದ್ದಾನೆ. ಇವಾಗ ನಾವು ಪ್ರೆಸೆಂಟ್ ಡೇ ಅಥವಾ ಇದು ಮಾಡೋದಕ್ಕಿಂತ ರೇಷೋಸ್ ಮೊದಲು ಡಿಫ್ರೆನ್ಸ್ ನೋಡ್ಕೋಬೇಕು. ನಮಗೇನು ಈಗಿನ ವಯಸ್ಸು ಕೊಟ್ಟಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ರೇಷೋದು ಈಕ್ವಲ್ ಮಾಡ್ಕೊಂಡ್ಬಿಟ್ಟು 8 ವರ್ಷಕ್ಕೆ ಈಕ್ವಲ್ ಮಾಡ್ತೀವಿ. ಬಟ್ ಅದು ಮಿಡ್ಲಿಂದ ಏನು ರೇಷೋಸ್ ಕೊಟ್ಟಿಲ್ಲ, ಇಯರ್ಸು ಕೊಟ್ಟಿಲ್ಲ ನಮಗೆ. ಬಟ್ ಈಗಿನ ವರ್ಷನೂ ವಯಸ್ಸು ಕೇಳಿದ್ದಾನೆ, ಹೌದಾ. ಅದನ್ನು ಕಂಡುಹಿಡಿಯೋಣ. ಇವಾಗ ನೋಡಿ 8 ವರ್ಷ, ಇದನ್ನು ಪಕ್ಕದಲ್ಲಿ ಇಡೋಣ ಪ್ರೆಸೆಂಟ್ದು. ಇಲ್ಲಿ ಇನ್ಕ್ರೀಸ್ ಆಗೋದು ನೋಡಿ, ಇಲ್ಲಿ 2 ಪಾರ್ಟ್ಸ್ ಆಗ್ತದೆ, 2 ಪಾರ್ಟ್ಸ್ ಡಿಕ್ರೀಸ್ ಆಗ್ತದೆ. ಇಲ್ಲೆಷ್ಟಾಗ್ತದೆ 0 ಪಾರ್ಟ್ ಆಗ್ತದೆ, ಅಂದರೆ ಈಕ್ವಲ್ ಇಲ್ಲ. ಈಕ್ವಲ್ ಇಲ್ದಾಗ ನಾವು ಏನು ಮಾಡ್ಬೇಕು, ಮೊದಲು ಈಕ್ವಲ್ ಮಾಡ್ಕೋಬೇಕು ತಾನೆ. ಈಕ್ವಲ್ ಹೆಂಗೆ ಮಾಡ್ಕೋಬೇಕು, ಇವೆರಡು ಡಿಫ್ರೆನ್ಸ್ ತೊಗೋಬೇಕು. ಎಷ್ಟಿದೆ 3 ವರ್ಷ ಇದೆ, 3 ಪಾರ್ಟ್ ಇದೆ. ಇವೆರಡು ಡಿಫ್ರೆನ್ಸ್ ಎಷ್ಟಿದೆ 1 ಪಾರ್ಟ್ ಇದೆ. ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಅಂದರೆ ಇಂಟು 1. ಇಲ್ಲಿ ಬಂದುಬಿಟ್ಟು ಇಲ್ಲಿ 3 ಇರೋದ್ರಿಂದ ಇಂಟು 3 ಮಾಡ್ಕೊತೇವೆ. ಅವಾಗ ಏನಾಗ್ತದೆ 4:1 ಅಷ್ಟೇ ಉಳಿತದೆ. ಇದು ಫಾದರ್ಸ್ ಟು ಸನ್. ಇಲ್ಲೆಷ್ಟು ಉಳಿತದೆ ನಮಗೆ 3 6 ಇಷ್ಟು 3 3, ಹೌದಾ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಪಾರ್ಟ್ ಇನ್ಕ್ರೀಸ್ ಆಯಿತು, 2 ಪಾರ್ಟ್ ಇನ್ಕ್ರೀಸ್ ಆಯಿತು. ಇಲ್ಲೇ ಎಷ್ಟು ಪಾರ್ಟ್ ಇನ್ಕ್ರೀಸ್ ಆಯಿತು, 2 ಪಾರ್ಟ್ ಇನ್ಕ್ರೀಸ್ ಆಯಿತು. ಇವಾಗ ನೋಡಿ 2 ಪಾರ್ಟ್ 8 ವರ್ಷಗಳ ಹಿಂದಿನ ವಯಸ್ಸಿನ ರೇಷಿಯೋಗೆ 8 ವರ್ಷಗಳ ನಂತರ ವಯಸ್ಸಿನ ರೇಷಿಯೋಗೆ 2 ಪಾರ್ಟ್ ಇನ್ಕ್ರೀಸ್ ಆಯಿತು, ಹೌದಾ. ಇವಾಗ ಅಬ್ಸರ್ವ್ ಮಾಡಿ, ಇಲ್ಲಿ ಟೋಟಲಾಗಿ ವಯಸ್ಸಿನ ಅಂದರೆ ಇವೆರಡು 8 ವರ್ಷದ ಹಿಂದಕ್ಕೆ ಮತ್ತು 8 ವರ್ಷದ ಮುಂದಕ್ಕೆ ಟೋಟಲ್ ವಯಸ್ಸಿನ ಡಿಫ್ರೆನ್ಸ್ ಅಷ್ಟೇ. ಎಷ್ಟು ವರ್ಷ ಡಿಫ್ರೆನ್ಸ್ ಇದೆ ಇಲ್ಲಿ 8 ವರ್ಷ, ಇಲ್ಲಿ 8 ವರ್ಷ, ಟೋಟಲ್ ಎಷ್ಟು 16 ವರ್ಷ. ಇದು ಟೋಟಲ್ ಡಿಫ್ರೆನ್ಸ್ ಎಷ್ಟಿದೆ 16 ವರ್ಷ ಇದೆ. ಬಟ್ ಪಾರ್ಟ್ಸಲ್ಲಿ ಎಷ್ಟಿದೆ 2 ಪಾರ್ಟ್ ಇದೆ. ಅಂದರೆ 2 ಪಾರ್ಟ್ = 16 ವರ್ಷ ಅಂತ ಬರೀಬೋದಾ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, 16 ವರ್ಷ ಎದಕ್ಕೆ ಬಂತು ಅಂತಂದರೆ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿರಾ. ಇಲ್ಲಿ 8 ವರ್ಷಗಳ ಹಿಂದೆ ಒಂದಿದೆ, 8 ವರ್ಷಗಳ ನಂತರ ಅಂತಂದರೆ ಅಂದರೆ ಈಗಿನ ವಯಸ್ಸಿಗೆ ಕಂಪೇರ್ ಮಾಡಿದ್ರೆ 8 ವರ್ಷದ ಒಂದು, 8 ವರ್ಷದ ನಂತರ ಒಂದು, ಅಂದರೆ ಟೋಟಲ್ ಹಿಂದಿನ 8 ವರ್ಷ ಹಿಂದಿನಕ್ಕೆ ಮತ್ತು 8 ವರ್ಷ ನಂತರಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ 16 ವರ್ಷ ಡಿಫ್ರೆನ್ಸ್ ಇದೆ. ಇಲ್ಲಿ ರೇಷೋಸಲ್ಲಿ ನೋಡಿದ್ರೆ ಎಷ್ಟು ಪಾರ್ಟ್ ಡಿಫ್ರೆನ್ಸ್ ಇದೆ 2 ಪಾರ್ಟ್ ಡಿಫ್ರೆನ್ಸ್ ಇದೆ. ನಾವೇನು ಬರ್ಕೋಬೋದು 2 ಪಾರ್ಟ್ = 16 ವರ್ಷ ಅಂತ ಬರ್ಕೋಬೋದಾ. ಅಂದರೆ ಏನಾಗುತ್ತೆ 1 ಪಾರ್ಟ್ = 8 ವರ್ಷ ಅಂತ ಬಂತು, ಹೌದಾ. ಬೈ 2 ಮಾಡಿ ಅಷ್ಟೇ, 8 ವರ್ಷ ಬಂತು. ಇವಾಗ 1 ಪಾರ್ಟ್ = 8 ವರ್ಷ ಬಂತು. ನಮಗೆ ಇಲ್ಲಿ ನೋಡಿ ಈ ರೇಷಿಯೋ ಹಿಡ್ಕೊಂಡಾದರೂ ಈ ರೇಷಿಯೋ ಹಿಡ್ಕೊಂಡಾದರೂ ನಾವು ಕ್ಯಾಲ್ಕುಲೇಟು ಮಾಡ್ಬೋದು. ಇವಾಗ ಈ ರೇಷಿಯೋ ಹಿಡ್ಕೊಂಡು ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಈಗ 8 ವರ್ಷದ ಹಿಂದಿನ ರೇಷಿಯೋ ಎಷ್ಟಿದೆ ನಮಗೆ 4:1 ಇದೆ. ಅಂದರೆ ಇವಾಗ ಹಳೆ ಇದನ್ನು ರೇಷಿಯೋಸ್ ಮರ್ತು ಬಿಡಬೇಕು. ಬಟ್ ಆ್ಯಕ್ಚುಲಾಗಿ ಇದೊಂದು ರೇಷಿಯೋ ಇಲ್ಲಿ ಸೇಮ್ ಬಂದಿದೆ. ಸೊ ನಮಗೇನು ದೊಡ್ಡ ಡಿಫ್ರೆನ್ಸ್ ಆಗಲ್ಲ. ಸೊ 8 ವರ್ಷ 1 ಪಾರ್ಟ್ = 8 ವರ್ಷ. ಇವಾಗ 8 ವರ್ಷದಿಂದ ಫಾದರ್ದು ಅಂದರೆ ತಂದೆದು ಪಾರ್ಟ್ಸ್ ಎಷ್ಟಿದೆ 4 ಪಾರ್ಟ್ ಇದೆಯಾ. ಅಂದರೆ ಫಾದರ್ದು ಅಂದರೆ ತಂದೆಯ ಏಜು 8 ವರ್ಷದ ಹಿಂದಲ್ದು, 8 ವರ್ಷ ಹಿಂದಲ್ದು ಪಾರ್ಟ್ ಕಂಡು ಹಿಡಿತೀವಿ ಅಂದ್ಕೊಂಡು ನಾವು. ಅಂದರೆ ಎಷ್ಟಿದೆ ಫಾದರ್ದು 4 ಪಾರ್ಟ್ ಇದೆಯಾ ಇಲ್ಲಿ. ಇವಾಗ ನಮಗೂ ಗೊತ್ತಿದೆ 1 ಪಾರ್ಟ್ = 8 ವರ್ಷ ಅಂದರೆ 4 ಪಾರ್ಟಿಗೆ ಎಷ್ಟು ಅಂತ ಕಂಡು ಹಿಡಿತೀವಿ. ಅಂದರೆ 1 ಪಾರ್ಟ್ = 8 ವರ್ಷ ಅಂದರೆ 4 ಪಾರ್ಟ್ = ಎಷ್ಟು ಅಂತ ಕಂಡು ಹಿಡಿದ್ವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅವಾಗ ಏನೋ ಬರುತ್ತೆ 4 × 8 / 1 ಅಂದರೆ 8 32 ವರ್ಷ ಬಂತು, ಹೌದಾ. ಇವಾಗ ನೋಡಿ 32 ವರ್ಷ ಅನ್ನೋದೇನು 8 ವರ್ಷಗಳ ಹಿಂದಿನ ವಯಸ್ಸು ಬಂತು ನಮಗೆ. ಯಾಕಂದರೆ 8 ವರ್ಷಗಳ ಹಿಂದಿನ ರೇಷೋ ತೊಗೊಂಡಿದ್ದೀವ. ಅಂದರೆ 32 ವರ್ಷ ಅನ್ನೋದು 8 ವರ್ಷಗಳ ಹಿಂದಿನ ವಯಸ್ಸು. ಅಂದರೆ ಈಗಿನ ವಯಸ್ಸು ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀವಿ, ಅದಕ್ಕೆ ಸಿಂಪಲ್ಲಾಗಿ 8 ಆ್ಯಡ್ ಮಾಡ್ತೇವೆ. ಅಂದರೆ 32 + 8 ಅಂದರೆ ನಮಗೆ ಎಷ್ಟು ಬರುತ್ತೆ 40 ವರ್ಷ. 40 ವರ್ಷ ಏನಾಯಿತು ತಂದೆ ಈಗಿನ ವಯಸ್ಸು, ಅಂದರೆ ಆಪ್ಷನ್ 3. ಇವು ನೋಡಿ ಇಲ್ಲಿ ಇದೊಂದೇ ಕ್ಯಾಲ್ಕುಲೇಟ್ ಮಾಡೋದು ಅಷ್ಟೇ. ಅಂದರೆ ಇದರಿಂದ ಇಲ್ಲಿಗೆ ಟರ್ನ್ ಮಾಡೋದು ಈಕ್ವಲ್ ಪಾರ್ಟ್ ಮಾಡೋದು ಒಂದೇ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಅದನ್ನು ದೊಡ್ಡ ಡಿಫ್ರೆನ್ಸ್ ಏನಿಲ್ಲ. ಇಲ್ಲಿರ್ತಕ್ಕಂಥ ವ್ಯತ್ಯಾಸವನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇಲ್ಲಿರ್ತಕ್ಕಂಥ ವ್ಯತ್ಯಾಸನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಬಂದ್ಬಿಡ್ತದೆ ಹೊಸ ರೇಷಿಯೋ. ದೊಡ್ಡ ಡಿಫ್ರೆನ್ಸ್ ಇಲ್ಲ. ಹೊಸ ರೇಷಿಯೋ ಬಂದಾಗ ಇರ್ತಕ್ಕಂಥ ಪಾರ್ಟ್ಸ್ನ ಟೋಟಲ್ ಡಿಫ್ರೆನ್ಸ್ಗೆ ಈಕ್ವಲ್ ಮಾಡಿದ್ರೆ ಆಮೇಲೆ ಆ ಪಾರ್ಟ್ಸ್ನ ಇಂಟು ಮಾಡಿಬಿಟ್ರೆ ಬರ್ತಕ್ಕಂಥ ಪಾರ್ಟ್ಸ್ಗೆ ಇಯರ್ಗೆ ನಮಗೆ ಆ್ಯಕ್ಚುಯಲ್ ವರ್ಷ ಬಂದ್ಬಿಡ್ತದೆ, ಹೌದಾ. ಇವಾಗ ಇನ್ನೊಂದು ನೋಡಿ, ಇದು ಸ್ವಲ್ಪ ದೊಡ್ಡದೇ ಅನಿಸುತ್ತೆ. ಬಟ್ ಆ್ಯಕ್ಚುಲಾಗಿ 30 ಸೆಕೆಂಡ್ಸಲ್ಲಿ ಮಾಡ್ತಾರೆ ಪ್ರಾಕ್ಟೀಸ್ ಮಾಡ್ತಾ. ಇವಾಗ ನಾವು ಇನ್ನೂ ಇದಕ್ಕಿಂತ ಫಾಸ್ಟ್ ಮಾಡೋದೇನು ನಮಗೆ ರಾಮಬಾಣ ಇದೆ ಆಗಲೇ ಆಪ್ಷನ್ ವೆರಿಫಿಕೇಷನ್. ಅದನ್ನು ನೋಡೋಣ. ಇವಾಗ ಆಪ್ಷನ್ ವೆರಿಫಿಕೇಷನಲ್ಲಿ ನಿಮಗೆ ಹೇಳ್ದಂಗೆ ಇವಾಗ ಈಗಿನ ವಯಸ್ಸು ಕೊಟ್ಟಿದ್ದಾನೆ ತಂದೆದು, ಹೌದಾ. ತಂದೆದು ಈಗಿನ ವಯಸ್ಸು ಕೊಟ್ಟಿದ್ದಾನೆ. ಇವಾಗ ಇದನ್ನು ಮಾಡ್ಕೊತ ಹೋಗೋಣ.
ಆಪ್ಷನ್ ವೆರಿಫಿಕೇಷನ್ ಮಾಡಬೇಕಂದ್ರೆ ನಮಗೆ ಈಗಿನ ವಯಸ್ಸು ಕೊಟ್ಟಿದ್ದಾನೆ, ಬಟ್ ನಮಗೆ ರೇಷೋಸ್ ಯಾವ್ದು ಕೊಟ್ಟಿದ್ದಾನೆ, 8 ವರ್ಷಗಳ ಹಿಂದಿದ್ದು ಕೊಟ್ಟಿದ್ದಾನೆ, 8 ವರ್ಷಗಳ ನಂತರ ಕೊಟ್ಟಿದ್ದಾನೆ. ಇವಾಗ ನಾವು ಅದಕ್ಕೆ ಏನು ಮಾಡ್ತೀವಿ, 8 ವರ್ಷಗಳ ಹಿಂದಿನ ರೇಷೋ ಏನಿದೆ, -8 ವರ್ಷಗಳ ಹಿಂದಿನ ರೇಷೋ ಎಷ್ಟಿದೆ, 4:1 ಇದೆ. ಮತ್ತು +8 ವರ್ಷಗಳ ರೇಷೋ ಎಷ್ಟಿದೆ, 2:1 ಇದೆ, ಫಾದರ್ ಮತ್ತು ಸನ್ದು. ಓಕೆ, ಇವಾಗ ನೋಡಿ ನಮ್ಗೆ ಈ ಪ್ರೆಸೆಂಟೇಜ್ ಕೊಟ್ಟಿರೋದ್ರಿಂದ ನಾವು ಏಜ್ನ ಆ ಕಡೆ 8 ವರ್ಷ ಹಿಂದಕ್ಕೆ ತಗೊಂಡು ಹೋಗ್ಬೋದಾ, ಇಲ್ಲಿ -8 ಮಾಡಿ, -8 ಮಾಡಿದರೆ ಎಷ್ಟು ಬರ್ತದೆ, 31 ಬರ್ತದೆ. ಇಲ್ಲಿ -8 ಮಾಡಿದರೆ ಎಷ್ಟು ಬರ್ತದೆ ನಮಗೆ, 38 ಬರ್ತದೆ. ಇಲ್ಲಿ -8 ಮಾಡಿದರೆ 32 ಬರ್ತದೆ. ಇಲ್ಲಿ -8 ಮಾಡಿದರೆ ನಮಗೆ ಎಷ್ಟು ಬರ್ತದೆ, 33 ಬರ್ತದೆ. ಇವಾಗ ನೋಡಿ ಈ 8 ವರ್ಷದ ಹಿಂದಿನ ವಯಸ್ಸುಗಳು ಬಂತು ಅಂದರೆ ಫಾದರ್ದು ಎಷ್ಟಿದೆ, 4 ಪಾರ್ಟ್ ಇದೆ. ಅಂದರೆ 4 ಈ ವ್ಯಾಲ್ಯೂಗಳನ್ನ ನೀಟಾಗಿ ಡಿವೈಡ್ ಮಾಡಬೇಕು. ಇವಾಗ 31 4ರಿಂದ ಡಿವೈಡ್ ಆಗ್ತದಾ, ಆಗೋದಿಲ್ಲ. 38 ಆಗ್ತದ ನೋಡಿ, 9 4 36 ಅಂದರೆ 2 ಉಳಿತು, 38 ಆಗೋದಿಲ್ಲ. 32 ಆಗ್ತದಾ, ಹೌದಾ, 32 ಆಗ್ತದೆ. ಎಷ್ಟು, 8 4 32 ಅಂದರೆ 4 8 32, 4ರಿಂದ ಭಾಗ ಮಾಡೋದು ಇದಾಗ್ತದೆ. 4 8 32 +1 ಇದೆ ಅಂದರೆ ಇದೂ ಆಗಲ್ಲ. ಅಂದರೆ ಆಪ್ಷನ್ ಏನು, ಆಪ್ಷನ್ 3 ಡೈರೆಕ್ಟ್ ಒಂದೇ. ಏನು ಕ್ಯಾಲ್ಕುಲೇಷನ್ ಮಾಡ್ದೇನೆ ನಮಗೆ 8 ವರ್ಷ ಇದನ್ನು -8 ಮಾಡ್ಕೊಂಡು ಹೋಗಿ ಇಲ್ಲಿ 4ರಿಂದ ಭಾಗ ಆಗ್ತದೆ ಇಲ್ಲ ನೋಡಿದ್ವಿ, ಇದು ಒಂದೇ ಆಪ್ಷನಿಗೆ ಬಂದುಬಿಡ್ತಾವದಾ. ಎಷ್ಟು ಫಾಸ್ಟ್, ನಿಮ್ಗೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 6 to 7 ಸೆಕೆಂಡ್ಸಲ್ಲಿ. ಇದಕ್ಕಿಂತ ಜಾಸ್ತಿ ಯಾರಾದರೂ ತೊಗೊತಾರ ಇದನ್ನು, ಇದಕ್ಕಿಂತ ಯಾರಾದರೂ ಜಾಸ್ತಿ ತೊಗೊತಾ ಇದ್ರೆ ಅವರು ಗುಣಾಕಾರದಲ್ಲಿ ಸ್ವಲ್ಪ ವೀಕ್ ಇದ್ದಂಗೆ. ನಾವು ಹೇಳ್ತಾ ಇದ್ದಿದ್ದಲ್ಲ, ಅದನ್ನು ತಿಳ್ಕೊಬೇಕು, ನಾವು ಒಪ್ಕೋಬೇಕು. ನಾವು ವೀಕ್ ಇದೆ ಅಂದರೆ ವೀಕ್ ಇದೆ ಅಂತ ಒಪ್ಕೋಬೇಕು, ಅದನ್ನು ಕಲೀಲಿಕ್ಕೆ ನಾವು ಟ್ರೈ ಮಾಡಬೇಕು. ಈ ಸಂದರ್ಭದಲ್ಲಿ ನಾನು ಆ್ಯಕ್ಚುಲಾಗಿ ಒಂದು ಕೋಟ್ ಹೇಳ್ಬೇಕಂತ ಅನ್ನಿಸ್ತಾ ಇದೆ. ನಮ್ಮ ಸರ್ ಹೇಳಿದರು ನಮಗೆ, SM ನೂಲ್ಕರ್ ಅಂತಂದು. ಏನು ಹೇಳಿದ್ರು ಅಂದರೆ, ಬಿ ಎ ಬೆಗ್ಗರ್ ಟು ಲರ್ನ್ ಅಂತ. ನಾವು ಭಿಕ್ಷುಕರಾಗಬೇಕು, ನಾವು ಕಲಿಬೇಕು ಅಂದರೆ, ನಮಗೆ ಯಾರ ಹತ್ರ ಆದರೂ ನಾಲೆಡ್ಜ್ ತಿಳ್ಕೋಬೇಕು ಅಂದರೆ ಹೋಗಬೇಕು, ಕೇಳಬೇಕು, ಭಿಕ್ಷುಕರ ಥರ ಕೇಳಿ ತಿಳ್ಕೊಂಡು ಕಲಿಬೇಕು ಅಂತ. ಓಕೆ, ನಿಮಗೆ ಯಾವತ್ತೂ ಯಾರನ್ನಾದರೂ ಕೇಳಬೇಕಾದ್ರೆ ಮುಜುಗರ ಪಡಿಬೇಡಿ, ಯಾಕಂದರೆ ನೀವು ಕಲಿತಿದ್ದೀರಾ. ಅದನ್ನು ಕಲಿಬೇಕಾದ್ರೂ ಯಾವತ್ತೂ ಯಾರು ಮೇಲಲ್ಲ ಕೆಳಗಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಿದೆ ಅಂದರೆ ನಿಮ್ಗಿಂತ ಅವ್ರಿಗೆ ಜಾಸ್ತಿ ಗೊತ್ತಿದೆ. ಅವ್ರ ಹತ್ರ ನೀವು ಕಲಿತಾ ಇದ್ದೀರಿ ಅಂದರೆ ನೀವು ಕಲಿತ ಮೇಲೆ ದೊಡ್ಡವ್ರು ಆಗ್ತೀರ, ಅಲ್ಲಿ ತನಕ ದೊಡ್ಡವ್ರು ಆಗೋದಲ್ಲ. ನೀವು ಎಷ್ಟೇ ಆಸ್ತಿ ಇದ್ರೂ ನಿಮಗೆ ನಾಲೆಡ್ಜ್ ಅನ್ನೋದು ಮೇನ್ ಇಂಪಾರ್ಟೆಂಟ್. ಸೊ ಬಿ ಎ ಬೆಗ್ಗರ್ ಟು ಲರ್ನ್ ಅಂತ ಒಂದು ಇಂಗ್ಲೀಷಲ್ಲಿ ಸಾಮ್ಯತೆ, ನಮ್ಮ ಸರ್ ಹೇಳ್ತಾ ಇದ್ರು ಅದನ್ನು. ಸೊ ನೀವು ಕಲಿಬೇಕಾದ್ರೂ ಅದೇ ಥರನ ನೀವು ಗೊತ್ತಿಲ್ಲ ಅಂತಂದರೆ ಗೊತ್ತಿಲ್ಲ ಅಂತ ತಿಳ್ಕೊಂಡೇ ಕಲಿಬೇಕು, ಅವಾಗ ತಾನೇ ಕಲಿಯೋಕ್ಕಾಗ್ತದೆ. ಇಲ್ಲ ನನಗೆ ಬರುತ್ತೆ, ನಾನು ಯಾಕೆ ಕಲಿಬೇಕು ಅಂತಂದರೆ ಯಾವತ್ತೂ ಕಲೀಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿವರೆಗೆ ವಯಸ್ಸಿನ ಎಲ್ಲ ಥರದ ಲೆಕ್ಕಗಳನ್ನು ನಾವು ಕವರ್ ಮಾಡಿದ್ದೀವಿ. ಮುಂದಿನ ವೀಡಿಯೋಗಳಲ್ಲಿ ನಾವು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ, ಯಾವಾಗ ಮುಂದೆ ಸಾಧ್ಯ ಆದಾಗ. ಫಾಸ್ಟಾಗಿ ಯಾವ ಥರ ಫಾಸ್ಟಾಗಿ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ ಅಂತ ನಾವು ನೋಡೋಣ. ಓಕೆ, ಧನ್ಯವಾದಗಳು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.